ಎಲ್ಲರಿಗೂ ನಮಸ್ಕಾರ. ಇವತ್ತು ತಾಜಾ ಮೆಂತ್ಯ ಸೊಪ್ಪಿನಿಂದ ಒಂದು ರುಚಿಯಾದ ರೆಸಿಪಿ ಮಾಡಿ ತೋರಿಸ್ತೇನೆ. ತಾಜಾ ಮೆಂತ್ಯ ಸೊಪ್ಪನ್ನು ತಂದಿದ್ದೇನೆ. ಚೆನ್ನಾಗಿ ತೊಳೆದು ಇದನ್ನು ಸಣ್ಣಗೆ ಕಟ್ ಮಾಡಿ ತಗೊಳ್ಬೇಕು. ಒಂದು ಸಾರಿ ನೀವು ಇದನ್ನು ತಿಂದು ನೋಡಿದರೆ ಮತ್ತೆ ನೀವು ಇದೇ ರೆಸಿಪಿಯನ್ನು ಮಾಡ್ತೀರಿ ನೋಡಿ, ಅಷ್ಟು ರುಚಿಯಾಗ್ತದೆ. ಈಗ ಇಲ್ಲಿ 1 ಕಪ್ ಆಗುವಷ್ಟು ಅಕ್ಕಿಯನ್ನು ನೆನೆಸಿಟ್ಟಿದ್ದೇನೆ. 1 ಗಂಟೆ ನೆನೆಸಿಟ್ರೆ ಸಾಕು. ಅಕ್ಕಿಯನ್ನು ಚೆನ್ನಾಗಿ ತೊಳೆದು ತಂದಿದ್ದೇನೆ ನೋಡಿ. ಈಗ ಇದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಬೇಕು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಈಗ ಯಾವ ಕಪ್ಪಲ್ಲಿ ನಾವು ಅಕ್ಕಿ ಹಾಕಿದ್ದೇವೆ ನೋಡಿ, ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕಿದರೂ ಚೆನ್ನಾಗಿ ಆಗ್ತದೆ ನೋಡಿ. ಈಗ ಇದಕ್ಕೆ ಖಾರಕ್ಕೆ ತಕ್ಕ ಹಾಗೆ ಮೆಣಸು ಹಾಕ್ಕೊಳ್ಬೇಕು. ನಾನು ಸ್ವಲ್ಪ ಖಾರ ಕಡಿಮೆ ಮಾಡೋದ್ರಿಂದ 4 ಮೆಣಸನ್ನು ಹಾಕಿದ್ದೇನೆ. ಖಾರ ತಿನ್ನುವವರಾದರೆ ಸ್ವಲ್ಪ ಮೆಣಸು ಜಾಸ್ತಿ ಹಾಕ್ಕೊಳ್ಬೋದು. ಈಗ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಅರಿಶಿನ ಹುಡಿ ಹಾಕಿದ್ದೇನೆ. ಹಾಗೆ 1 ಚಮಚ ಹಿಂಗು ಹಾಕ್ಕೊಳ್ಬೇಕು. ಹಿಂಗಿನ ಪುಡಿ, ನಿಮ್ಮ ಹತ್ರ ಗಟ್ಟಿ ಹಿಂಗು ಇದ್ದರೆ ಅದನ್ನು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಮತ್ತು ಸಣ್ಣ ಹುಣಸೆ ಹುಳಿ ಹಾಕ್ಕೊಳ್ಬೇಕು. ಈಗ ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಬಿ ತರಬೇಕು ನೋಡಿ. ನೋಡಿ, ನಾನು ಸ್ವಲ್ಪ ನಯವಾಗಿಯೇ ರುಬ್ಬಿದ್ದೇನೆ. ಸ್ವಲ್ಪ ತರಿಯಾಗಿ ಬೇಕಿದ್ರೂ ರುಬ್ಬಬಹುದು. ಈಗ ಇದನ್ನೊಂದು ಪಾತ್ರೆಯಲ್ಲಿ ತೆಗಿಬೇಕು ನೋಡಿ. ಹಾಗೆ ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ. ಜಾಸ್ತಿ ತೆಳ್ಳಗೆ ಮಾಡಬಾರ್ದು, ಸ್ವಲ್ಪ ನೀರು ಸೇರಿಸಿದ್ರೆ ಆಯಿತು. ಈಗ ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ. ಈ ಥರ ಉಂಟು ನೋಡಿ ಹಿಟ್ಟು. ಈಗ ಇದಕ್ಕೆ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿಕೊಂಡಿದ್ದೇನೆ. 1 ಅಥವಾ 2 ಈರುಳ್ಳಿ ಬೇಕಿದ್ರೂ ಹಾಕ್ಕೊಳ್ಬೋದು. ಈಗ ಸಣ್ಣಗೆ ಹೆಚ್ಚಿದ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ಬೇಕು. ಸ್ವಲ್ಪವೇ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಮೆಂತ್ಯ ಸೊಪ್ಪಿಗೆ ಚೆನ್ನಾಗಿ ಹಿಟ್ಟು ಅಂಟಿಕೊಳ್ಬೇಕು ನೋಡಿ, ಅಷ್ಟೇ ಮೆಂತ್ಯ ಸೊಪ್ಪನ್ನು ಹಾಕಬೇಕು. ಜಾಸ್ತಿ ಮೆಂತ್ಯ ಸೊಪ್ಪು ಹಾಕಬಾರ್ದು, ಅಂದರೆ ಅದು ಚೆನ್ನಾಗಿ ಕೋಟಿಂಗ್ ಆಗಬೇಕು. ಈಗ ನಾನು ಇನ್ನೊಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹಾಗೆ ಇಡಬೇಕು. ಈರುಳ್ಳಿಗೆ ಮೆಂತ್ಯ ಸೊಪ್ಪಿಗೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರಿಕೊಳ್ತದೆ. 10 ನಿಮಿಷ ಆದಮೇಲೆ ಒಲೆ ಮೇಲೆ ಕಾವಲಿ ಇಟ್ಟಿದ್ದೇನೆ ನೋಡಿ. ಅದು ಚೆನ್ನಾಗಿ ಬಿಸಿಯಾಗಿದೆ. ಅದಕ್ಕೆ ಎಣ್ಣೆ ಸವರ್ತಾ ಇದ್ದೇನೆ. ಈಗ ಇದರ ಸಣ್ಣ ಸಣ್ಣ ದೋಸೆ ಹಾಕಬೇಕು ನೋಡಿ. ಈಗ ಸಣ್ಣ ಸಣ್ಣ ದೋಸೆಯನ್ನು ಹಾಕ್ತಾ ಇದ್ದೇನೆ. ಈ ಮೆಂತ್ಯ ಸೊಪ್ಪಿನ ದೋಸೆ ನೋಡಿ ಊಟಕ್ಕೆ ತುಂಬಾ ರುಚಿಯಾಗಿ ಆಗ್ತದೆ. ಹಾಗೆ ಸಣ್ಣ ಮಕ್ಕಳೆಲ್ಲ ಮೆಂತ್ಯ ಸೊಪ್ಪು ತಿನ್ನದ ಮಕ್ಕಳಿದ್ರೆ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಇದು ಸ್ವಲ್ಪನೂ ಕಹಿ ಆಗೋದಿಲ್ಲ, ತುಂಬಾ ರುಚಿ ಇರ್ತದೆ. ಈ ಮೆಂತ್ಯ ಸೊಪ್ಪಿನ ಈ ಥರದ ಸಣ್ಣ ಪೊಳ ಮಾಡಿ ನೋಡಿ. ಈಗ ಮುಚ್ಚಳ ಮುಚ್ಚಿಟ್ಟು ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಬೇಕು. ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೆ ಮಗುಚಿ ಹಾಕಬೇಕು. ರುಚಿಯಾದ ಮೆಂತ್ಯ ಸೊಪ್ಪಿನ ಸಣ್ಣ ಪೊಳ ರೆಡಿಯಾಗಿದೆ ನೋಡಿ. 2 ಸೈಡ್ ಬೆಂದ ಮೇಲೆ ತೆಗೆದ್ರೆ ಆಯಿತು. ಈಗ ಒಂದು ದೊಡ್ಡ ದೋಸೆ ಬೇಕಿದ್ರೂ ಮಾಡಿ ತೋರಿಸ್ತೇನೆ ನೋಡಿ. ಸಣ್ಣದು ಮಾಡೋದು ಬೇಜಾರು ಬರ್ತದೆ ಅಂತ ಆದರೆ ದೊಡ್ಡ ದೋಸೆ ಹಾಕ್ಕೊಂಡು ಅದನ್ನು ಕಟ್ ಮಾಡಿ ತಗೊಳ್ಬೋದು ನೋಡಿ. ಈ ಥರ ದೋಸೆ ಹಾಕ್ಕೊಳ್ಬೇಕು. ಈಗ ಇದನ್ನು ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಬೇಕು. ಒಂದು 5 ನಿಮಿಷದೊಳಗೆ ಇದು ರೆಡಿ ಆಗ್ತದೆ ನೋಡಿ. ಒಂದು ಸೈಡು ಚೆನ್ನಾಗಿ ಬೆಂದಿದೆ. ಬೇಕಿದ್ರೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೋದು. ಈಗ ಇದನ್ನು ಮಗುಚಿ ಹಾಕುವ ನೋಡಿ. ರುಚಿಯಾದ ಮೆಂತ್ಯ ಸೊಪ್ಪಿನ ಸಣ್ಣ ಪೊಳ ರೆಡಿಯಾಗಿದೆ ನೋಡಿ. ನೀವು ಒಂದು ಸಾರಿ ಈ ಮೆಂತ್ಯ ಸೊಪ್ಪಿನ ಸಣ್ಣ ಪೊಳ ಮಾಡಿ ನೋಡಿ. ಹಾಗೆ ಹೇಗೆ ಆಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋವನ್ನು ನೋಡುವ ಎಲ್ಲರಿಗೂ ಧನ್ಯವಾದಗಳು.